bicycle. I pedal and I ride. Tring, tring, tring goes the bell. Makes my friend move aside. The seat is blue in color. The tires and pedals are black. Sometimes fast, sometimes slow. But my bicycle always on track. To keep my bicycle moving, all I need some air. I put on my little helmet and go happily everywhere. ಈಗ ನಮ್ಮ ಶಿಷ್ಯನಾದಂತಹ ವಿರಾಟ್ ಅವರು ಅದ್ಭುತವಾದಂತಹ ಇಂಗ್ಲೀಷ್ ರೈಮ್ಸನ್ನು ಹೇಳಿದರು. ಅದು ನಿಮಗೀಗ ಅರ್ಥ ಆಗಲಿಲ್ಲ. ಯಾಕಂತೇಳಂದರೆ ಇಂಗ್ಲೀಷ್ ಅಂದರೆ ಅದು ನಿಮಗೆಲ್ಲರಿಗೂ ಗೊತ್ತಿದೆ, ನಮಗೂ ಕೂಡ ಗೊತ್ತಿದೆ. ಆದರೆ ಇನ್ನು ಕನ್ನಡದಲ್ಲಿ ನಾವು ಅವನಿಗೆ ಅಂದರೆ ನಾವು ಚಿಕ್ಕವರಿದ್ದಾಗ ಕನ್ನಡದಲ್ಲಿ ಕಲಿತಂತಹ ಒಂದು ಇದನ್ನು ಹೇಳಿಕೊಡ್ತೀನಿ ಆತನಿಗೆ. ನೋಡೋಣ ಅದನ್ನು ಹೇಗೆ ಅವನು ಆ್ಯಕ್ಟಿಂಗ್ ಮೂಲಕ ಮಾಡ್ತಾನೆ. ಅಂದರೆ ಇಂಗ್ಲೀಷ್ ಚೆನ್ನಾಗಿತ್ತ ಅಥವಾ ಕನ್ನಡ ಚೆನ್ನಾಗಿತ್ತ ಅಂತೇಳಿ ನಿಮಗೆ ಗೊತ್ತಾಗತ್ತ. ನಾನು ಹೇಗೆ ಆ್ಯಕ್ಟಿಂಗ್ ಮಾಡ್ತೀನಿ ವಿರಾಟ್ ಹಾಗೆ ಮಾಡಬೇಕು. ಎಸ್, 1 2 ಬಾಳೆಲೆ ಹರಡು, 3 4 ಅನ್ನವ ಹಾಕು, 5 6 ಬೇಳೆ ಸಾರು, 7 8 ಪಲ್ಲಕ್ಕಿ ದಂಟು, 9 10 ಊಟದ ಆಟ ಮುಗಿದಿತ್ತು. ಮನೆ ಕಡೆ ಓಡಿ. ಯಸ್, ನೋಡಿ ರೈಮ್ಸ್ ಏನಿತ್ತು ಇಂಗ್ಲಿಷ್ ರೈಮ್ಸ್ ನಲ್ಲಿ ಆಕ್ಟಿಂಗ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಹುಡುಗರಿಗೆ ಆಕ್ಟಿವ್ನೆಸ್ ಬರೋದು ಕಡಿಮೆ. ನೋಡಿ ಅವತ್ತ ವಿರಾಟ್ ನಮ್ಮ ಶಿಷ್ಯ ಅದ್ಭುತವಾದಂಥ ಒಂದು ಕನ್ನಡದಲ್ಲಿ ಆದರೆ ಹೇಗೆ, ಅದಕ್ಕೆ ಹೇಳೋದು ಮೂಲ ಕನ್ನಡ ಅನ್ನೋದೇನಿದೆ ಅದ್ಭುತವಾದಂಥ ಒಂದು ಭಾಷೆ. ಅದು ಆ ಭಾಷೆಗೆ ಅದರದೇ ಆದಂಥ ಒಂದು ಸೊಗಡಿದೆ, ಅದರದೇ ಆದಂಥ ಒಂದು ನಾಡು ನುಡಿಗೆ ಒಂದು ಬೆಲೆ ಇದೆ. ಸುಮಾರು 2500 ವರ್ಷಗಳ ಹಿಂದೆ ಕನ್ನಡ ಒಂದು ಭಾಷೆ ಇಲ್ಲಿತ್ತು. ಬ್ರಾಹ್ಮಿ ಲಿಪಿ ಏನು ಇದಾಗಿ ಬಿಡುತ್ತೆ, ಅದಾದ ನಂತರ ಕನ್ನಡ ಭಾಷೆ ಈ ರೀತಿ ಬ್ರಾಹ್ಮಿ ಲಿಪಿ ನಂತರ ಸುಮಾರು ದಕ್ಷಿಣ ಭಾರತದಲ್ಲಿ ಅನೇಕ ಭಾಷೆಗಳು ಅಣ್ಣ ತಮ್ಮಂದಿರಂತ ಆಗಿಬಿಡ್ತವೆ. ಕನ್ನಡ, ತೆಲುಗು, ತಮಿಳು ಈ ಎಲ್ಲ ಭಾಷೆಗಳ ಮೂಲತ್ವವನ್ನು ನೋಡ್ತಾ ಹೋದರೆ ತುಂಬ ಹಳೆಯದಾದಂಥ ಭಾಷೆಗಳು. ಈ ನಮ್ಮ ಕನ್ನಡ ಭಾಷೆನೂ ಕೂಡ ಒಂದು ಹಳೆಯದಾದಂಥ ಭಾಷೆ. ಇದರಲ್ಲಿ ಅದ್ಭುತವಾಗಿ ಮಕ್ಕಳು ಕೂಡ ಕಲಿತಾವೆ. ನೀವು ಇವತ್ತು ಇಂಗ್ಲೀಷಿನ ವ್ಯಾಮೋಹನ ಬಿಟ್ಟು ಈ ರೀತಿ ಹೊಸದನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಮಕ್ಕಳಿಗೂ ಕೂಡ ಕಲಿಸ್ಕೊಡಿ ಅಂತ ಹೇಳ್ತಾ ವಿರಾಟ್ ವಿಡಿಯೋ ಮುಗಿಸೋಣವಾ? ಹಾಂ, ಎಲ್ರಿಗೂ ಏನು ಹೇಳ್ಬೇಕಾ? ಬಾಯ್. ಸಖತ್ ಗುರು ಯೂಟ್ಯೂಬ್ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತಿರಿ, ಈ ವಿಡಿಯೋನ ಶೇರ್ ಮಾಡಿ. ಹೊಸ ವಿಡಿಯೋಗಳೊಂದಿಗೆ ನಾಳೆ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.